ತಂದಿದ್ದೇನೆ. ಅದೇನೆಂದರೆ ಚಟ್ಪಟ್ ಪಾಕೆಟ್. ಚಟ್ಪಟ್ ಪಾಕೆಟ್ಗೆ ಬೇಕಾಗುವ ಸಾಮಗ್ರಿಗಳು: 2 ಆಲೂಗಡ್ಡೆ, ಸ್ವಲ್ಪ ಹಸಿ ಬಟಾಣಿ, ನಿಮ್ಗೆ ಯಾವ ತರಕಾರಿ ಬೇಕಾದ್ರೆ ಹಾಕೊಳ್ಬಹುದು. ಬೀನ್ಸು, ಕ್ಯಾರೆಟ್, ನವಲ್ಕೋಲು ಯಾವ್ದಾದ್ರು ಹಾಕೊಳ್ಬಹುದು. ಆದ್ರೆ ಚಿಕ್ಕ ಚಿಕ್ಕ ಕಟ್ ಮಾಡಿ ಬೇಯಿಸ್ಕೊಳ್ಬೇಕು. ನಾನು ಆಲೂಗಡ್ಡೆ ಮತ್ತು ಹಸಿ ಬಟಾಣಿಯನ್ನು ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ. 1 ಕಪ್ ರವಾ, 1 ಕಪ್ ಮೈದಾ, 2 ಸ್ಪೂನು ಬಟರ್ ಬೆಣ್ಣೆ, 2 ಸ್ಪೂನ್ ಎಣ್ಣೆ, ಕ್ರಶ್ ಮಾಡಂತ ಕೊತ್ತಂಬರಿ, 1 ಚಮಚ ಅಜಿವಾನ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಗರಂ ಮಸಾಲ, ಹಸಿ ಕೊತ್ತಂಬರಿ, ಬ್ಲ್ಯಾಕ್ ಎಳ್ಳು, ಬಿಳಿ ಎಳ್ಳು, ಉಪ್ಪು 1 ಸ್ಪೂನು, 1 ಸ್ಪೂನ್ ಜೀರಿಗೆ, ಅರ್ಧ ಲಿಂಬು, ಸ್ವಲ್ಪ ಕ್ರಶ್ ಮಾಡಿದಂತ ಕಾಳು ಮೆಣಸಿನ ಪೌಡ್ರು, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, ಇನ್ನೊಂದು ಸ್ವಲ್ಪ ಬ್ಯಾಟರಿಗೆ ಚಿಲ್ಲಿ ಫ್ಲೇಕ್ಸ್. ಈಗ 3 ಸ್ಪೂನು ಆಯಿಲ್ ಹಾಕೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಅಜವಾಯಿನ ಹಾಕೊಳ್ಳುವ. ಈ ಗ್ಲಾಸ್ ಅಳತೆಯಲ್ಲಿ 1 ಲೋಟ ನೀರು ಹಾಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಇದಕ್ಕೆ 4 ಸ್ಪೂನು, 3 ಸ್ಪೂನ್ ಆಯಿಲ್ ಹಾಕಿ, ಸ್ವಲ್ಪ ಬೆಣ್ಣೆ ಸೇರಿಸ್ಕೊಳ್ಳಿ. ನೀವು ತುಪ್ಪ ಆದ್ರೂ ಸೇರಿಸ್ಕೊಳ್ಬಹುದು. ತುಪ್ಪ ಇಲ್ಲ ಅಂದ್ರೆ ಎಣ್ಣೆನೆ 1 ಸ್ಪೂನು ಜಾಸ್ತಿ ಹಾಕೊಳ್ಳಿ. ಇದು ಕರಗಿದ್ಮೇಲೆ 1 ಸ್ಪೂನು ಜೀರಿಗೆ, ಧನಿಯಾ ಕಾಳು ಕ್ರಶ್ ಮಾಡಿದ್ದು 1 ಸ್ಪೂನು, 2 ಹಸಿಮೆಣಸಿನಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಹುರಿದಾದ್ಮೇಲೆ ಚಲೋ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ಹುರ್ಕೊಳ್ಳಿ. ಆಮೇಲೆ ನಾವು ಬೇಯಿಸ್ಕೊಂಡು ಇಟ್ಟಿದ್ವಲ್ಲ ಆಲೂಗಡ್ಡೆ, ಬಟಾಣಿ, ಸ್ವಲ್ಪ ಪನೀರು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇನ್ನೊಂದ್ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಲಿ. ಉಪ್ಪು ಎಲ್ಲ ಸೇರ್ಬೇಕು. ಎಲ್ಲದೂ ಹಿಡಿಯೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಧನಿಯಾ ಪೌಡ್ರು, 1/4 ಸ್ಪೂನು ಗರಂ ಮಸಾಲ, 1/4 ಸ್ಪೂನು ಕುಟ್ಟಿ ಪುಡಿ ಮಾಡುವಂತ ಮೆಣಸಿನಕಾಳು ಪೌಡ್ರು, ಸ್ವಲ್ಪ ಧನಿಯಾ ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆ ಮಾಡ್ಕೊಳ್ಳಿ. ಇದು ಫಿಲ್ಲಿಂಗಿಗೆ ಬೇಕು. ಫಿಲ್ಲಿಂಗಿಗೆ ಮಸಾಲೆ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಈ ಕಲರ್ ಬಂದಿದೆ. ಈ ತರ ಕಲರ್ ಬರಬೇಕು. ಆಮೇಲೆ ಸ್ವಲ್ಪ ಹಿಂಗ್ ಹಾಕಿ, ಹಿಂಗ್ ಪೌಡರ್ ಇದ್ರೆ ಹಾಕಿದ್ರೆ ಆಗುತ್ತೆ. ಆಮೇಲೆ ಇದಕ್ಕೆ ನೀವು ಆಮ್ಚೂರ್ ಪೌಡರ್ ಸೇರಿಸ್ಕೊಳ್ಬಹುದು. ನಾನು ಇಲ್ಲಿ ಆಮ್ಚೂರ್ ಪೌಡರ್ ಸೇರಿಸ್ತಾ ಇಲ್ಲ, ಸ್ವಲ್ಪ ಲಿಂಬು ಹಿಂಡ್ತಾ ಇದ್ದೀನಿ. ಈಗ ನೋಡಿ ವೀಕ್ಷಕರೇ, ಮಸಾಲೆ ರೆಡಿ ಆಗಿದೆ. ಗ್ಯಾಸ್ ಬಂದ್ ಮಾಡಿ. ನೋಡಿ ವೀಕ್ಷಕರೇ, ಈ ತರ ಚೆನ್ನಾಗಿ ಬೇಯ್ದು ನಾವು ಗೋಧಿ ಹಿಟ್ಟು ಕಲಸಿದ್ರೆ ಯಾವ ಆಕಾರ ಬರುತ್ತಲ್ಲ ಆ ಆಕಾರದಲ್ಲಿ ಬೇಯಿಸ್ಕೊಳ್ಬೇಕು. ಆಮೇಲೆ ಗ್ಯಾಸ್ ಬಂದ್ ಮಾಡಿ. ಹಿಟ್ಟು ಕಲಸಾಗಿದೆ, ಮಸಾಲೆನೂ ರೆಡಿ ಮಾಡಿದ್ದೀವಿ. ಈಗ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳುವ. ಬ್ಯಾಟರ್ ರೆಡಿ ಮಾಡ್ಲಿಕ್ಕೆ 1 ಬೌಲ್ ಅಷ್ಟು ಮೈದಾ ಹಿಟ್ಟು, ಸ್ವಲ್ಪ ಕೊಲಂಜಿ,
ಒಂದು ಸ್ವಲ್ಪ ಬಿಳಿ ಎಳ್ಳು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನು 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಈ ತರ ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ತರ ಸ್ಪೂನ್ ಎತ್ತಾ ಇದ್ದೀನಿ. ಈ ತರ ರೆಡಿ ಮಾಡ್ಕೊಳ್ಬೇಕು. ಈ ತರ ರೆಡಿ ಇರ್ಬೇಕು. ನೋಡಿದ್ರಲ್ಲ, ಈ ತರ ರೆಡಿ ಇರ್ಬೇಕು ಬ್ಯಾಟರ್. ನೋಡಿ ವೀಕ್ಷಕರೇ, ಆವಾಗಲೇ ನಾವು ರವಾವನ್ನು ಬೇಯಿಸಿ ಸೈಡ್ ತೆಗೆದಿಟ್ಕೊಂಡಿದ್ವಲ್ಲ, ಈ ತರ ಬೆಂದಿದೆ. ಬೆಂದಾದ್ಮೇಲೆ ಈ ತರ ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಂದ್ರೆ ಎಷ್ಟು ನಿಮ್ಗೆ ಇದು ಬರುತ್ತಲ್ಲ ಅಷ್ಟು ಚೆನ್ನಾಗಿ ನಾದ್ಕೊಳ್ಬೇಕು. ಈ ತರ ನಾದ್ಕೊಂಡು ನಾನು ಬಟರ್ ಪೇಪರ್ ತಗೊಂಡಿದ್ದೀನಿ. ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಆಮೇಲೆ ಲಟ್ಸ್ಕೊಳ್ಬೇಕು. ಸ್ಲೋ ಆಗಿ ಲಟ್ಸಿ. ಬಾಳ ತೆಳ್ಳಗೆ ಲಟ್ಸ್ಬಾರ್ದು, ಸ್ವಲ್ಪ ದಪ್ಪನೇ ಇರ್ಬೇಕು. ನೋಡಿ ವೀಕ್ಷಕರೇ, ಈ ತರ ಲಟ್ಸ್ಕೊಂಡಿದ್ದೀನಿ. ನೋಡಿದ್ರಲ್ಲ. ಆಮೇಲೆ ಒಂದು ಚಾಕು ಸಹಾಯದಿಂದ ಈ ತರ ಕಟ್ ಮಾಡ್ಕೊಳ್ಳಿ ಸೈಡ್. ನೋಡಿದ್ರಲ್ಲ, ಈ ತರ ಬರ್ಬೇಕು. ಈ ತರ ಬಂದ್ಮೇಲೆ ಮಧ್ಯದಿಂದ 4 ಭಾಗ ಮಾಡ್ಕೊಳ್ಳಿ. ನೋಡಿ ಈ ತರ 4 ಭಾಗ ಮಾಡ್ಕೊಂಡಿನಿ. ಇಲ್ಲಿ ನೋಡಿ ವೀಕ್ಷಕರೇ, ಕೈಯಲ್ಲಿ ಎತ್ತು ತೋರಿಸ್ತಾ ಇದ್ದೀನಿ. ಈ ತರ ಎತ್ತಿದ್ರು ಕಟ್ ಆಗಲ್ಲ. ಆಮೇಲೆ ಹಿಟ್ಟನ್ನು ಚಪಾತಿ ಆಕಾರದಲ್ಲಿ ಲಟ್ಸ್ಕೊಳ್ಬೇಕು. ಸ್ಲೋ ಆಗಿ ಲಟ್ಸಿ. ಆಮೇಲೆ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ವೀಕ್ಷಕರೇ, ಕೈಯಲ್ಲಿ ಎತ್ತು ತೋರಿಸ್ತಾ ಇದ್ದೀನಿ. ಈ ತರ ನೋಡಿ, ಕಟ್ ಆಗ್ತಾ ಇಲ್ಲ. ನೋಡಿದ್ರಲ್ಲ. ಈಗ ಇದನ್ನು ನಾವು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದ್ರೊಳಗೆ ತುಂಬ್ಕೊಳ್ಳಿ. ಎಷ್ಟು ಬೇಕಷ್ಟೇ ತುಂಬ್ಕೊಳ್ಳಿ. ಈ ಕಡೆಯಿಂದ ಇಲ್ಲಿ ಮಾಡಿ, ಹೀಗೆ ಮಾಡಿ. ನೋಡಿ ವೀಕ್ಷಕರೇ, ಈ ತರ ರೆಡಿ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ತೆಗೆದುಕೊಂಡು ಇಲ್ಲಿ ನೋಡಿ ಈ ತರ ಮೈದಾ ಹಿಟ್ಟಲ್ಲಿ ಅದ್ದಿ ಗ್ಯಾಸ್ ಮೇಲೆ ಎಣ್ಣೆಯಲ್ಲಿ ಬಿಡಬೇಕು. ಸ್ಲೋ ಆಗಿ ಬಿಡಿ. ನೋಡಿ ವೀಕ್ಷಕರೇ, ಪಾಕೆಟ್ ಕ್ರಿಸ್ಪಿ ರೆಡಿ ಆಗಿದೆ. ಮೇಲ್ಗಡೆಯಿಂದ ಕ್ರಿಸ್ಪಿ, ಒಳಗಡೆ ಮೆತ್ತಗಿರುತ್ತೆ. ಇದನ್ನು ನೀವು ಸ್ಕೂಲ್ ಮಕ್ಕಳ ಟಿಫಿನ್ಗೆ, ಆಫೀಸ್ ಹೋಗ್ತಾರ ಮನೆಯವರು ಅವರಿಗೆ, ಮನೇಲಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಸಂಜೆ ಟೀ ಟೈಮಿಗೆ ಅತಿ ಸುಲಭವಾಗಿ ಮನೇಲಿ ವಸ್ತುವಿಂದ ಮಾಡಬಹುದು. ವೀಕ್ಷಕರೇ, ನನ್ನ ಚಾನಲ್ ಸ್ವಾತಿ ಕಿಚನ್ ಮ್ಯಾಜಿಕ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ತನಕ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಪುನಃ ಬರ್ತೀನಿ ಹೊಸ ರೆಸಿಪಿಯೊಂದಿಗೆ.